ಜೈ ಶ್ರೀರಾಮ್ ಎಲ್ಲರಿಗೂ. ಇವತ್ತು ನಾನು ಹೊಂಟಿದ್ದು ನೋಡ್ರಿ ಆಂಧ್ರ ಪ್ರದೇಶ ಕದ್ರಿಗೆ. ಗಾಡಿನ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಕೊಂಡು CNG ಹಾಕ್ಕೊಂಡು ನಾನು ಹೊರಟಿದ್ದು. ಇವಾಗ ಹೋಟೆಲ್ಗೆ ಕಸ್ಟಮರ್ನ ಬಿಟ್ಟು ನಾನು ಕಾರ್ ಹಾಕ್ಕೊಂಡಿದ್ದು ಬೇಸ್ಮೆಂಟಲ್ಲಿ. ಹೊರಗಡೆ ಜಾಸ್ತಿ ಬಿಸಿಲಿತ್ತು, ಪಾರ್ಕಿಂಗ್ ಸರಿಯಾಗಿರಲಿಲ್ಲ ಅಂಥೇಳಿ. ನಮ್ಮ ಬಿಜಾಪುರದಲ್ಲಿ ಬಿಸಿಲು ಅಂತಂದರೆ ಬಿಜಾಪುರದ ಅಪ್ಪನ ಥರ ಬಿಸಿಲಿದೆ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ. ಏನಾದ್ರು ತಂಪಾಗಿ ಕುಡಿಬೇಕಂತೇಳಿ ಮಜ್ಜಿಗೆ ಕುಡಿಯೋಕೆ ಬಂದಿನಿ. ಮಜ್ಜಿಗೆ ಅಂತೂ ಸೂಪರಾಗಿ ಮಾಡಿದ್ದ ಅಣ್ಣ. ದೇಸಿ ಮಜ್ಜಿಗೆನ ಮಸಾಲೆ ಮಜ್ಜಿಗೆ ಮಾಡಿಕೊಟ್ಟ 10 ರೂಪಾಯಿ ಗ್ಲಾಸ್ನ. ತಣ್ಣಗೆ ಮಜ್ಜಿಗೆ ಕುಡಿದು ಬಂದು ಇವಾಗ ಸ್ವಲ್ಪ ನಿದ್ದೆ ಬರ್ತಾಯಿತ್ತು ರೀ. ರಾತ್ರಿ ರೆಸ್ಟ್ ಇರಲಿಲ್ಲ, ಹಿಂಗಾಗಿ ಮಲ್ಕೋಬೇಕಂತೇಳಿ ಗಾಡಿ ಹತ್ರ ಹೋಗ್ತಾ ಇದ್ದೀನಿ. ಏನು ನೋಡ್ಬೇಕ್ರಿ, ಬಿಸಿಲಲ್ಲಿ ಏನು ಮಲ್ಕೋಕ್ಕಾಗತ್ತೆ, ಇಂಥ ಬಿಸಿಲಲ್ಲಿ ಕುಂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಅಷ್ಟಾದ್ರೂ ಗಾಡೀಲಿ ಬಂದು ಮಲ್ಕೊಂಡೆ, ಆದರೂ ನಿದ್ದೆ ಹತ್ತಿಲ್ಲ. ಫುಲ್ಲು ಬೆವರು ಬರ್ತಾ ಇದೆ, ಅಂಥ ಬಿಸಿಲಿದೆ ಅಂತ ನೆರಳಿಗೆ ಹಾಕೋರು ಕಂಟ್ರೋಲ್ ಆಗ್ತಾಯಿಲ್ಲ. ಹೊಟ್ಟೆ ಹಸ್ತಾ ಅಂತೇಳಿ ಊಟ ಮಾಡೋಕ್ಕೆ ಬಂದೆ. ಊಟ ಎಲ್ಲ ಪದ್ಧತಿ ಮಾಡಿ ಇವಾಗ ನಾನು ಹೊರಟಿದ್ದೆ. ಇವಾಗ ಬಡವರು ಫ್ರಿಜ್ ನೀರು ಕುಡಿಯಾಕ್ರಿ, ಇಲ್ಲಿ ಬರೀ ತೋರಿಸ್ತೀನಿ. ಏರಿಯಾದಾಗೆಲ್ಲ ನೀರು ಇಟ್ಬಿಟ್ಟಾರ. ಇಟ್ಟವ್ರಿಗಂತೂ ಪುಣ್ಯ ಹತ್ತಿಲ್ಲ ರೀ. ಇಂಥ ಫ್ರಿಜ್ನಾಗ ನೀರು ಇದ್ದಂಗೆ ಇದ್ದವ್ರಿ, ತಂಪು ಕೋಲ್ಡ್ ಇದ್ದವ್ರಿ ನೀರು. ಪದೇಶ ನೀರೆಲ್ಲ ಕುಡಿದ್ರೆ ಗಾಡಿಯಾಗಂತೂ ಮಲ್ಕೋಕ್ಕಾಗ್ತಾಯಿಲ್ಲ. ಅದಕ್ಕೆ ರೂಮ್ ಬುಕ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ರೀ. ರೂಮ್ ಒಂದು ಬುಕ್ ಮಾಡ್ಬೇಕು ರೀ. ಇವಾಗ ಗಾಡಿಯಲ್ಲಂತೂ ಮಲ್ಕೋಕ್ಕಾಗಂಗಿಲ್ಲ. ಬಂದು ರಿಸೆಪ್ಷನಲ್ಲಿ ಮಾತಾಡಿ ಒಂದು ರೂಮ್ ಒಂದು ಬುಕ್ ಮಾಡಿದಾರೆ ಸಣ್ಣದ. ರೂಮ್ ಬುಕ್ ಮಾಡಿ ಇವಾಗ ರೆಸ್ಟ್ ಮಾಡ್ಬೇಕು ರೀ. ಮೊನ್ನೆ ನೈಟ್ ಗಾಡಿ ಓಡಿಸಿದ್ದಾರೆ, ಹಿಂಗಾಗಿ ರೆಸ್ಟ್ ಇರಲಿ 2 ದಿವಸದಿಂದ. ರೂಮಿಗೆ ಬಂದು ರೆಸ್ಟ್ ಮಾಡ್ಬೇಕಂತೇಳಿ ಮಲ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದೇಳ್ಬೇಕಂತೇಳಿ ಮಲ್ಕೊಂಡಿದ್ದಾರೆ. ಫುಲ್ ಹೇಳೋದ್ರಾಗ ಸಂಜೆಗೆ ಬಿಟ್ಟಿದ್ರಿ. ಸ್ನಾನ ಮಾಡಿ ರೆಡಿಯಾಗಿ ನಾನು ಇವಾಗ ಹೊರಗಡೆ ಹೊಂಟಿದ್ರಿ. ಹೊರಗಡೆ ಬಂದು ನೋಡೋಷ್ಟರಲ್ಲಿ ಫುಲ್ ಎಲ್ಲ ಕತ್ಲಾಗ್ಬಿಟ್ಟೈತ್ರಿ. ಎಷ್ಟು ಕತ್ಲಾಗೈತೆ ಅಂತೇಳಿ ನಾನು ಇದು ಮಾಡ್ಕೊಂಡೇ ಇರಲಿಲ್ಲ ರೀ. ಯಾಕಂತಂದ್ರೆ ಸಾಯಂಕಾಲ ಹೇಳ್ಬೇಕಂತೇಳಿ 1-2 ಅವರ್ ರೆಸ್ಟ್ ಮಾಡ್ಬೇಕಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಿಂಗಾಗಿ ನಿದ್ದೆ ಎತ್ಬಿಟ್ಟಿದ್ರಿ. 2 ದಿವಸದಿಂದ ರೆಸ್ಟ್ ಇರಲಿಲ್ಲ. ಎದ್ದು ನೋಡೋಷ್ಟರಲ್ಲಿ ಫುಲ್ ಎಲ್ಲ ನಮ್ಮ ಸರ್ ಫ್ರೆಂಡ್ಸ್ ಇದ್ದರೆ ಅವರೆಲ್ಲ ಊಟಕ್ಕೆ ತಂದು ರೆಡಿ ಮಾಡಿ ಇಟ್ಟಿದ್ದಾರೆ. ನನಗೂ ಊಟಕ್ಕೆ ತಂದಿದ್ದಾರೆ ಅವರು. ನಾನು ಹೇಳೋಷ್ಟರಲ್ಲಿ ನನಗೆ ಎಬ್ಬರು ಸೇರಿರಲಿಲ್ಲ, ರೆಸ್ಟ್ ಇರಲಿಲ್ಲ ಅಂಥೇಳಿ. ಹಾಗೆ ಸ್ವಲ್ಪ ಹೊತ್ತು ಮ್ಯಾಚ್ ನೋಡಿಕೊಂಡು ಹಾಗೆ ಮ್ಯಾಚ್ ನೋಡ್ತಿದ್ದಾರೆ. ಏನಂದರೆ ತಿಂಡಿ ಮ್ಯಾಚ್, ಫುಲ್ ತಿಂಡಿ ಮ್ಯಾಚ್ ಇದ್ದರೆ ನಮ್ಮ RCB ಡಿಲ್ಲಿ ಮ್ಯಾಚ್ ನೋಡ್ಕೊಂಡು ಹಾಗೆ ಊಟ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ರೀ ಫ್ರೆಂಡ್ಸ್. ಹಂಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ. ರಾಧೆ ರಾಧೆ.